ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯುವ ಪೀಳಿಗೆ ಅತಿ ಹೆಚ್ಚು ಸ್ಮಾರ್ಟ್ಫೋನ್ ಗೀಳಿಗೆ ಬೀಳ್ತಾ ಇದ್ದಾರೆ. ಹೀಗೆ ಬಾಗಲಕೋಟೆಯ 15 ವರ್ಷದ ಬಾಲಕನೊಬ್ಬ ಮನೆಯಲ್ಲಿ ಐಫೋನ್ ಕೊಡಿಸೋದಕ್ಕೆ ವಿಳಂಬ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಕಾಣೆಯಾದ ಮಗನನ್ನ ನೆನೆದು ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗಂತೂ ಸೋಷಿಯಲ್ ಮೀಡಿಯಾ ಯುಗ. ಮೊಬೈಲ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೀಲ್ಸ್ ಅಂತ ಗೀಳಿಗೆ ಬಿದ್ದು ಪರ್ಯಾಯ ಲೋಕದಲ್ಲಿ ಜೀವಿಸ್ತಾರೆ. ಹೆತ್ತವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ದುಬಾರಿ ವಸ್ತುಗಳಿಗೆ ಬೇಡಿಕೆ ಇಟ್ಟು ಅದನ್ನ ಪಡೆಯೋವರೆಗೂ ಹಠಕ್ಕೆ ಬೀಳ್ತಾರೆ. ಹೀಗೆ ದುಬಾರಿ ಬೆಲೆಯ ಫೋನ್ ಕೊಡಿಸುವಂತೆ ಹಠಕ್ಕೆ ಬಿದ್ದ ಬಾಲಕ ಮೊಬೈಲ್ ಕೊಡಿಸೋಕೆ ತಡ ಮಾಡಿದ್ದಕ್ಕೆ ಮನೆ ಬಿಟ್ಟು ಪರಾರಿಯಾಗಿದ್ದಾನೆ. ಐಫೋನ್ ಕೊಡಿಸಿಲ್ಲವೆಂದು ಮನೆ ಬಿಟ್ಟ ಬಾಲಕ. ಈತನ ಹೆಸರು ಶ್ರವಣ್ ಕುಮಾರ್. ಗುರುನಾಥ್ ತಳವಾರ್, ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಗ್ರಾಮದ ಗುರುನಾಥ್ ಹಾಗೂ ಸುವರ್ಣ ದಂಪತಿ ಮಗ. 9ನೇ ಕ್ಲಾಸ್ ಪಾಸ್ ಆಗಿ 10ನೇ ತರಗತಿಗೆ ಕಾಲಿಟ್ಟಿದ್ದ ಈತ ಕಳೆದೊಂದು ವರ್ಷದಿಂದ ಸ್ಮಾರ್ಟ್ಫೋನ್ ಬಳಕೆ ಮಾಡ್ತಾ ಇದ್ದ. ಮೊಬೈಲ್ನಲ್ಲಿರುವ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ರೀಲ್ಸ್ ಅಂತ ಗೀಳೋ ಹಚ್ಕೊಂಡಿದ್ದ ಶ್ರವಣ್ ದುಬಾರಿ ಬೆಲೆಯ ಐಫೋನ್ ಕೊಡಿಸುವಂತೆ ಪೋಷಕರ ಮುಂದೆ ಹಠಕ್ಕೆ ಬಿದ್ದಿದ್ದ. ಹೊಸ ಫೋನ್ ಕೊಡಿಸಿದ್ರು ಐಫೋನ್ಗೆ ಹಠ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಶ್ರವಣ್ ಬೇಸಿಗೆ ರಜೆಗೆಂದು ಮನೆಗೆ ಬಂದಿದ್ದ. ಫೋನ್ ಬೇಕು ಎಂದಿದ್ದಕ್ಕೆ ಪೋಷಕರು 15,000 ಮೌಲ್ಯದ ಹೊಸ ಫೋನ್ ಕೊಡಿಸಿದ್ರು. ಆದ್ರೂ ಅದಕ್ಕೆ ತೃಪ್ತಿಯಾಗದ ಬಾಲಕ ಐಫೋನ್ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾನೆ. ಕೊನೆಗೆ ಪೋಷಕರು ನಿನ್ನಿಷ್ಟದಂತೆ ಐಫೋನ್ ಕೊಡಿಸ್ತೀವಿ, ಆದ್ರೆ ಸ್ವಲ್ಪ ದಿನ ತಡವಾಗತ್ತೆ ಅಂದಿದ್ದಕ್ಕೆ ಕೋಪಗೊಂಡ ಶ್ರವಣ್ ಕುಮಾರ್ ಮನೆಯಲ್ಲಿದ್ದ 800 ರೂಪಾಯಿ ತೆಗೆದುಕೊಂಡು ಓಡ್ ಹೋಗಿದ್ದಾನೆ. ಕಾಣೆಯಾದ ಮಗನನ್ನ ನೆನೆದು ಹೆತ್ತವರು ಕಣ್ಣೀರು. ಇನ್ನು ಮನೆ ಹಿರಿಮಗ ಐಫೋನ್ ಹಠಕ್ಕೆ ಬಿದ್ದು ಮನೆ ಬಿಟ್ಟು ಹೋಗಿರುವುದಕ್ಕೆ ಪೋಷಕರು ಕಂಗಾಲಾಗಿದ್ದು ಮಗನನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. 3-4 ದಿನ ಮುಂದೆ ಕೇಳಿದ್ದೇನ್ರಿ ಸರ್, ಅದನ್ನ ಆಯ್ತಪ್ಪ ಈಗ ಹಬ್ಬ ಐತಿ, ಈಗ ಬೇಡ ಹಿಕಟ್ ಕೊಡಿಸ್ತೀವಿ ಅಂತ ಹೇಳಿದ್ವಿ ಸರ್. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಐತಿ ಅಂತ ಹೇಳಿ ಒಂದು OLX-ದಾಗ ನೆಟ್ದಾಗ ನೋಡ್ಕೊಂಡು ತೆಗೆದು ಹಾಕಿದ್ದೀನಿ ಸರ್. ಅದು 15,000 ರೂಪಾಯಿ ಐಫೋನ್ ಅಂತ ಹೇಳ್ರಿ. ಅವ್ರ ಐಫೋನ್ ಅದ್ರೊಳಗೆ ಇದು ಇಲ್ಲ, ಬೇಡ ಅಂತೇಳಿ ಪೇಕ್ ಇರ್ತಾವ ಅಂತೇಳಿ ಅವ್ರ ಕಾಕಾರ ಆತು ಸರ್ ಆತ್ರು ತಿಳಿದವ್ರು ಅದನ್ನ ಹೊಳ್ಳಿ ಕಳಿಸಿದ್ರು ಸರ್. ಅದನ್ನ ಕಳ್ಸೋಣ ಬೇರೆ ತಗೋತೀನಿ ಅಂತ ಹೇಳ ಅವ್ರ ಕಾಕಾರು ಸೋಮವಾರ ದಿನ ಕೊಡಿಸ್ತೀವಿ ಅಂದ್ರು ಸರ್. ಅದ ಐಫೋನ್ ಅಂತೆಲ್ಲಪ್ಪ ಐಫೋನ್ ಕೊಡಿಸ್ತೀವಿ, ಸೋಮವಾರ 1-2 ದಿನ ತಡಿ ಅಂದ್ರು ಸರ್. ಸೋಮವಾರ ತನ ಒಂದಿಟ್ಟು ಶೀಟ್ ಮಾಡ್ಕೊಂಡ್ ನಾವು ಶನಿವಾರ ದಿನ ಬೆಳಿಗ್ರಿ 9:45 10 ಒಳಗೆ ಮನಿ ಬಿಟ್ಟು ಹೋಗಿದ್ದಾನೆ ಸರ್. 4 ದಿನ ಆಯ್ತ್ರಿ, ಎಲ್ಲ ಕಡೆ ಹುಡ್ಕಾಕತ್ತೀವ್ರಿ. ಎಲ್ಲೇ ಇದ್ರೂ ಮನೆಗ್ ಬಾ ಮಗುವೆ ಅನ್ನುತ್ತಿರುವ ಪೋಷಕರು ಮಗ ಕಾಣೆಯಾದ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಿಸಿ ಶ್ರವಣ ಕುಮಾರನ ಬರುವಿಕೆಗೆ ಕಾಯುತ್ತಿದ್ದಾರೆ. ಕೃಷ್ಣ ಹದಿಬನಿ, ಬಾಗಲಕೋಟೆ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.